ನಮಸ್ಕಾರ ಸ್ನೇಹಿತರೆ. ಆಷಾಢ ಮಾಸ ಮತ್ತು ಏಕಾದಶಿಯ ಮಹತ್ವ ಹಾಗೂ ತಪ್ತ ಮುದ್ರಧಾರಣೆ ಮತ್ತು ಚಾತುರ್ಮಾಸ್ಯ ಪೂಜೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ಮೊದಲಿಗೆ ಸ್ನೇಹಿತರೆ, ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲಮಹಸ್ಥ ಸಂಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ಮಂತ್ರಾಲಯದ ಪೀಠಾಧಿಪತಿಗಳಾದಂತಹ ಪರಮಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥ ಪಾದಂಗಳವರು ದಿನಾಂಕ 17/7/2024 ಬುಧವಾರದಂದು ಪ್ರಥಮೈಕಾದಶಿಯ ಪ್ರಯುಕ್ತ ಶಿಷ್ಯ ಭಕ್ತ ಕೋಟಿಗೆ ತಪ್ತ ಮುದ್ರಧಾರಣ ಮಾಡಲಿದ್ದಾರೆ. ಎಲ್ಲಿ ಅಂತ ನೋಡೋದಾದರೆ ಸ್ಥಳ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ, 5ನೇ ಬಡಾವಣೆ, ಜಯನಗರ, ಬೆಂಗಳೂರು. ಸಮಯ ಬೆಳಗ್ಗೆ 7:30 ಪ್ರಾರಂಭ ಆಗುತ್ತೆ. ಸ್ನೇಹಿತರೆ, ಯಾರಿಗಾದರೂ ಸರಿ ಈ ತಪ್ತ ಮುದ್ರಧಾರಣೆಯನ್ನು ಹಾಕಿಸ್ಕೊಳ್ಬೇಕು ಅನ್ನುವಂತಹ ಆಸೆ ಇದ್ದರೆ ದಯವಿಟ್ಟು ಜಯನಗರದಲ್ಲಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠಕ್ಕೆ ಹೋಗಿ ಬುಧವಾರದ ದಿವಸ, ಹಾಗೆ ಆಷಾಢ ಮಾಸ ದಕ್ಷಿಣಾಯಣ ಪ್ರಾರಂಭವನ್ನು ಸೂಚಿಸುತ್ತದೆ. ಈ ಆಷಾಢ ಮಾಸ ಸೂರ್ಯನು ದಕ್ಷಿಣದ ಕಡೆಗೆ ಸಾಗುತ್ತಾ ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತಾನೆ. ಇದನ್ನು ಕರ್ಕಾಟಕ ಸಂಕ್ರಮಣ ಎಂದು ಕರೆಯಲಾಗುತ್ತೆ. ಇನ್ನು ಉತ್ತರಾಯಣದ ನಂತರ ನಿಖರವಾಗಿ 6 ತಿಂಗಳ ನಂತರ ಇದು ಸಂಭವಿಸುತ್ತದೆ. ಆಷಾಢ ಮಾಸದಲ್ಲಿ ಗುರುವಿನ ಪೂಜೆಯನ್ನು ಮಾಡಿದ್ರೆ ಹೆಚ್ಚು ಫಲ ಸಿಗುತ್ತದೆ ಅಂತ ಹೇಳಿ ಶಾಸ್ತ್ರ ಕೂಡ ಹೇಳುತ್ತೆ. ಅಲ್ಲದೆ ದೇವಿಯ ಪೂಜೆ ಮಾಡುವುದು ಕೂಡ ತುಂಬ ಮಂಗಳಕರ ಮತ್ತು ಶ್ರೇಯಸ್ಕರ ಅಂತ ಹೇಳಿ ಕೂಡ ನಂಬಲಾಗಿದೆ. ಈ ಮಾಸದಲ್ಲಿ ವಿಷ್ಣುವಿನ ನಾಮಸ್ಮರಣೆ ಹಾಗೂ ಪೂಜೆ ಮಾಡೋದ್ರಿಂದ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಆಷಾಢದಲ್ಲಿ ಏಕೆ ಶುಭ ಕಾರ್ಯ ಮಾಡೋದಿಲ್ಲ ಅಂತ ಹೇಳಿದ್ರೆ, ಯಾವುದೇ ಶುಭ ಕಾರ್ಯಗಳಿಗೂ ಕೂಡ ಈ ಮಾಸ ಶುಭವಲ್ಲ ಅಂತ ಹೇಳಿ ನಂಬುತ್ತೆ. ಮದುವೆ, ಗೃಹ ಪ್ರವೇಶ, ಉಪನಯನ, ವಾಹನ ಖರೀದಿ, ಆಸ್ತಿ ಖರೀದಿ, ಹೀಗೆ ಹೊಸ ವ್ಯಾಪಾರ ಆರಂಭ ಸೇರಿದಂತೆ ಯಾವುದೇ ಕಾರ್ಯಕ್ರಮಗಳನ್ನು ಕೂಡ ಈ ಮಾಸದಲ್ಲಿ ಮಾಡೋದಿಲ್ಲ. ಅಲ್ಲದೆ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ಕೆಲವು ರಾಜ್ಯಗಳಲ್ಲಿಯೂ ಕೂಡ ಹೊಸದಾಗಿ ಮದುವೆಯಾದ ದಂಪತಿಗಳನ್ನು ಒಟ್ಟಿಗೆ ಇರಲಿಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ. ಪತ್ನಿ ಒಂದು ಮಾಸ ಪತಿಯನ್ನು ಬಿಟ್ಟು ತನ್ನ ತವರು ಮನೆಯಲ್ಲಿ ನೆಲೆಸಬೇಕು. ಇದರ ಹಿಂದೆ ವೈಜ್ಞಾನಿಕ ಕಾರಣ ಕೂಡ ಇದೆ. ಆಷಾಢ ಸಮಯದಲ್ಲಿ ಹುಡುಗಿ ಗರ್ಭ ಧರಿಸಿದರೆ ಬೇಸಿಗೆ ತಿಂಗಳಿನಲ್ಲಿ ಅವಳಿಗೆ ಹೆರಿಗೆ ಆಗುತ್ತೆ. ಆದ್ದರಿಂದ ಮಗು ಮತ್ತು ತಾಯಿಗೆ ಬಿಸಿಲಿನ ಶಾಖ ಕೂಡ ಹೆಚ್ಚುತ್ತೆ. ಇದರಿಂದ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಒಳಗಾಗಬಹುದು. ಹಾಗೆ ಮಳೆಯ ಆರ್ಭಟ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳಿಗೆ ಅಡ್ಡಿ ಮಾಡುವ ಮತ್ತೊಂದು ವೈಜ್ಞಾನಿಕ ಕಾರಣ ಕೂಡ ಈ ಮಾಸ ಕೂಡ ಆಗಿದೆ. ಮಳೆಯ ಆರ್ಭಟ ಹೆಚ್ಚಿರುತ್ತೆ. ಮಾಸದಲ್ಲಿ ನಿರಂತರವಾದಂತಹ ಮಳೆ, ಗಾಳಿಯಿಂದ ಸಂಚಾರಕ್ಕೆ ಅಡೆತಡೆಗಳು ಉಂಟಾಗುತ್ತೆ. ಈ ಎಲ್ಲ ಕಾರಣಗಳಿಂದ ಕೂಡ ಆಷಾಢ ಮಾಸದಲ್ಲಿ ಶುಭ ಕಾರ್ಯವನ್ನು ಮಾಡೋದಕ್ಕೆ ಅನುಕೂಲ ಇಲ್ಲ ಅಂತ ಹೇಳಿ ನಿಷೇಧಿಸಲಾಗಿದೆ. ಸತತ ಮಳೆಯ ಜೊತೆಗೆ ಈ ಮಾಸದಲ್ಲಿ ರೈತಾಪಿ ವರ್ಗಕ್ಕೂ ಕೂಡ ಹೊಲ ಗದ್ದೆಗಳಲ್ಲಿ ಅಪಾರ ಕೆಲಸ ಇರುತ್ತೆ. ಬಿತ್ತನೆ ಮಾಡೋದು, ಕಳೆ ಕೀಳೋದು, ಬೇಸಾಯ ಕೆಲಸದಲ್ಲಿ ನಿರತರಾಗಿರ್ತಾರೆ. ಈ ಸಂದರ್ಭದಲ್ಲಿ ಇತರ ಕೆಲಸ, ಶುಭ ಕಾರ್ಯಗಳಿಗೆ ಹೆಚ್ಚಿನ ಸಮಯ ಸಿಗದ ಕಾರಣವೂ ಕೂಡ ಆಷಾಢದಲ್ಲಿ ಶುಭ ಕಾರ್ಯಗಳು ಮಾಡುವ ರೂಢಿ ಇಲ್ಲ. ಮತ್ತೊಂದು ನಂಬಿಕೆಯ ಪ್ರಕಾರ ಈ ಮಾಸದಲ್ಲಿ ಶ್ರೀ ವಿಷ್ಣುವು ಚಾತುರ್ಮಾಸದ ಯೋಗ ನಿದ್ರೆಗೆ ಜಾರುತ್ತಾರೆ. ಹಾಗಾಗಿ ಈ ತಿಂಗಳು ಯಾವುದೇ ಶುಭ ಕಾರ್ಯ ಮಾಡೋದಿಲ್ಲ ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಆಷಾಢ ಏಕಾದಶಿಯ ವಿಚಾರ ನೋಡೋದಾದರೆ 17/7/2024 ಬುಧವಾರದಂದು ಪ್ರಥಮ ಏಕಾದಶಿ, ಶಯನಿ ಏಕಾದಶಿ, ಮಹಾ ಏಕಾದಶಿ, ಪದ್ಮ ಏಕಾದಶಿ, ದೇವಶಯನ ಏಕಾದಶಿ, ದೇವಪೋಡಿ ಏಕಾದಶಿ ಎಂಬ ಹೆಸರುಗಳಿಂದ ಕರೆಯಲಾಗುವಂತಹ ಈ ದಿನವನ್ನು ಆಷಾಢ ಶುಕ್ಲ ಪಕ್ಷದ 11ನೇ ದಿನ ಏಕಾದಶಿ ಬರುತ್ತದೆ. ಆದ್ದರಿಂದ ಇದು ಆಷಾಢ ಏಕಾದಶಿ. ಈ ದಿನವನ್ನು ತುಂಬ ಪವಿತ್ರ, ಹಾಗೆ ಈ ಪವಿತ್ರ ದಿನವು ವೈಷ್ಣವರಿಗೆ ವಿಶೇಷ ಮಹತ್ವವುಳ್ಳದಾಗಿದೆ. ಯಾಕೆಂದರೆ ಈ ದಿನ ವಿಠ್ಠಲ ರುಕ್ಕುಮಾಯಿ ಪೂಜೆ ಕೂಡ ಮಾಡುತ್ತಾ ಪ್ರಾರ್ಥನೆ, ಭಜನೆಗಳಲ್ಲಿ ಕಳೆಯುತ್ತಾರೆ. ಭಕ್ತರು ಉಪವಾಸವಿದ್ದು ಮುಂದಿನ 4 ತಿಂಗಳುಗಳ ಕಾಲ ಚಾತುರ್ಮಾಸವನ್ನು ಆಚರಿಸಬೇಕಾದ ವ್ರತಗಳನ್ನು ಈ ದಿನದಿಂದಲೇ ಇಟ್ಕೊಳ್ತಾರೆ. ಇದು ಯಾವುದಾದ್ರೂ ಆಹಾರ ಪದಾರ್ಥವನ್ನು ಬಿಡುವ ಬಗ್ಗೆ ಮತ್ತು ಪ್ರತಿ ಏಕಾದಶಿ ದಿನ ಉಪವಾಸವನ್ನು ಆಚರಿಸುವ ಬಗ್ಗೆ ರೂಢಿ ಮಾಡಿಕೊಳ್ಳಲಾಗುತ್ತೆ. ಇನ್ನು ವಿಷ್ಣುವು ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಈ ದಿನ ಮಲಗಿ ಯೋಗ ನಿದ್ರೆಗೆ ಜಾರುತ್ತಾರೆ ಎಂಬ ನಂಬಿಕೆಯೂ ಕೂಡ ಇದೆ. ಈ ಕಾರಣದಿಂದ ಇದನ್ನು ದೇವಶಯನಿ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ.
ಶೈನಿ ಎಂದು ಕೂಡ ಕರೆಯಲಾಗುತ್ತೆ. ವಿಷ್ಣುವು 4 ತಿಂಗಳ ನಂತರ ಬರುವ ಪ್ರಬೋಧಿನಿ ಏಕಾದಶಿಯಂದು ತನ್ನ ನಿದ್ದೆಯಿಂದ ಎಚ್ಚೆತ್ತುಕೊಳ್ಳುತ್ತಾನೆ. ಈ 4 ತಿಂಗಳ ಅವಧಿಯು ಚಾತುರ್ಮಾಸ ಪೂಜೆ ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯಿಂದ ಪ್ರಾರಂಭ ಆಗುತ್ತೆ. ಇನ್ನು ತಪ್ತ ಮುದ್ರಧಾರಣೆಯನ್ನು ನೋಡೋದಾದರೆ, ಸಂಸಾರ ದುಃಖ ಸಂತಪ್ತರಾದ ಜೀವಿಗಳು ಭಗವಂತನ ಒಲುಮೆಗೆ ಪಾತ್ರರಾಗಲು ಒದಗುವ ಸುಸಂದರ್ಭ ಇದಾಗಿದೆ. ಆಷಾಢ ಮಾಸದ ಏಕಾದಶಿಯಂದು ಪರಮಾತ್ಮ ಯೋಗ ನಿದ್ರೆಗೆ ತೊಡಗುತ್ತಾನೆ. ಆದ್ದರಿಂದ ಭಗವಂತ ಮಲಗಿದರೂ ಯೋಗ ನಿದ್ರೆ ನಾವು ಮಲಗದೆ ಎಚ್ಚೆತ್ತು ಸಾಧನೆ ನಡೆಸಿ ಸಾರ್ಥಕ ಹೊಂದಬೇಕು, ಆ ಎಚ್ಚರ ಮೂಡಲಿ ಅನ್ನುವಂತಹ ಬಿಸಿಯಾದ ಮುದ್ರೆಯಿಂದ ದೇಹವನ್ನು ಅಂಕಿತಗೊಳಿಸಬೇಕು. ವೈಷ್ಣವ ದೇಹದ ಗುರುತಿಗಾಗಿ ಸುದರ್ಶನ ಹೋಮ ಮಾಡಿ ಗುರುಗಳಿಂದ ಅಭಿಮಂತ್ರಿತವಾದಂತಹ ಮುದ್ರೆಯನ್ನು ಧರಿಸಬೇಕು. ಇದರಿಂದ ದೇಹ ಪರಮಾತ್ಮನಿಗೆ ಸೇರಿದ್ದು ಎಂದು ಸೂಚಿಸುತ್ತದೆ. ನಮ್ಮ ಪಾಪಗಳೆಲ್ಲ ಬಿಸಿ ಮುದ್ರೆಯಿಂದ ಸುಟ್ಟು ಹೋಗಿ ನಾವು ವಿಷ್ಣುವಿನ ಸೇವೆಗೆ ಅರ್ಹರಾಗುತ್ತೇವೆ. ಹೀಗಾಗಿ ವೈಷ್ಣವ ದೀಕ್ಷೆಯೊಂದಿಗೆ ವಿಷ್ಣು ಪ್ರಿಯವಾದ ಚಾತುರ್ಮಾಸ್ಯ ವ್ರತಕ್ಕೆ ನಮ್ಮ ಮನಸ್ಸಿಗೆ ಭದ್ರ ಬುನಾದಿ ಹೊಂದುತ್ತದೆ. ಇನ್ನು ತಪ್ತ ಮುದ್ರಧಾರಣೆ ವಿಷ್ಣು ಭಕ್ತಿಯ ಸಕಲ ಸದ್ಗುಣಗಳಿಗೂ ಹೃದಯ ಸ್ಥಾನೀಯ ಎಂಬುದು ವೈಷ್ಣವರ ನಂಬಿಕೆ. ಹೀಗಾಗಿ ಇದು ವೈಷ್ಣವರ ವಿಶಿಷ್ಟ ಲಕ್ಷಣವೆನಿಸಿದೆ. ವೈಷ್ಣವತ್ವಕ್ಕೆ ಅತ್ಯಂತ ಪ್ರಮುಖ ಬಾಹ್ಯ ಲಕ್ಷಣ ಎಂಬುದು ಇದರ ಹಿರಿಮೆ. ಪ್ರತಿದಿನದ ಗೋಪಿಚಂದನ, ಊರ್ಧ್ವ ಪುಂಡವ ಧಾರಣೆ, ಪಂಚಮುದ್ರ ಧಾರಣೆಯಂತೆ ಅತ್ಯಂತ ಮಹತ್ವಪೂರ್ಣವಾದಂತಹ ಬಾಹ್ಯ ಸಂಸ್ಕಾರವಾಗಿ ಈ ತಪ್ತ ಮುದ್ರ ಧಾರಣೆ ಕೂಡ ನಡೆಯುತ್ತೆ. ಪ್ರತಿ ವರ್ಷವೂ ಕೂಡ ಶೈನಿ ಏಕಾದಶಿಯ ದಿನ ತಪ್ತ ಮುದ್ರ ಧಾರಣೆಯನ್ನು ಮಠಾಧೀಶರಿಂದ ಸ್ವೀಕರಿಸುವುದು ಶ್ರೇಷ್ಠ ಅಂತ ಹೇಳಿ ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ. ಸುದರ್ಶನ ಧಾರಣೆಯು ನಿರ್ಮಲ ತತ್ವಜ್ಞಾನ ಪ್ರಾಪ್ತಿಯ ಅಪೂರ್ವ ಸಾಧನ ಎಂಬುದರಲ್ಲಿ ಅಪಾರ ಔಚಿತ್ಯವಿದೆ. ಇನ್ನು ಮುದ್ರಧಾರಣೆಗೆ ಬಳಸುವ ಸುದರ್ಶನ ಮತ್ತು ಪಾಂಚಜನ್ಯ ಮುದ್ರೆಗಳನ್ನು ಬೆಂಕಿಯಲ್ಲಿ ಕಾಯಿಸಿ ಮೈಮೇಲೆ ಮುದ್ರೆ ಹಾಕಲಾಗುತ್ತೆ. ಬಲಭುಜ ಬಲಸ್ತನ ಭಾಗದಲ್ಲಿ ಚಕ್ರವನ್ನು, ಎಡಭುಜ ಎಡಸ್ತನ ಭಾಗದಲ್ಲಿ ಶಂಖವನ್ನು, ಹೊಟ್ಟೆ ಮೇಲೆ ಒಂದು ಚಕ್ರವನ್ನು ಮುದ್ರಿಸಬೇಕು. ಪ್ರಯತ್ನಪೂರ್ವಕವಾಗಿ ಈ ಪಂಚಮುದ್ರೆಯನ್ನು ಧರಿಸಬೇಕು. ಉಪವಿತರಾಗದ ಬಾಲಕರಿಗೆ ಹೊಟ್ಟೆಯ ಮೇಲೆ ಮಾತ್ರ ಒಂದು ಚಕ್ರ, ಸ್ತ್ರೀಯರಿಗೆ ಬಲ ಎಡ ಕೈಗಳ ಮೇಲೆ ಮಾತ್ರ ಕ್ರಮವಾಗಿ ಶಂಖ ಚಕ್ರಗಳನ್ನು ಮುದ್ರಿಸಬೇಕು. ಯಾವ ವಸ್ತು ಯಾರ ಅಧೀನವೋ ಅದರ ಮೇಲೆ ಅವರ ಚಿಹ್ನೆ ಹಾಕುವ ನಿಯಮವಿದೆ. ಈ ದೇಹ ನಮ್ಮದಲ್ಲ, ನಮ್ಮ ಅಧೀನವಾದದ್ದಲ್ಲ, ಭಗವಂತನ ಅಧೀನವಾದದ್ದು. ಭಗವಂತನ ಅಧೀನವಾದ ಈ ದೇಹದ ಮೇಲೆ ಭಗವಂತನ ಚಿಹ್ನೆಗಾದ ಶಂಖ ಚಕ್ರಗಳು ಬೀಳಬೇಕು ಎನ್ನುವುದು ಇದರ ಇಂದಿನ ತತ್ವ. ಈ ದೇಹಕ್ಕೆ ಎಷ್ಟು ರೀತಿಯಾದ ವಿವಾಹಿತವಾದ ಕ್ಲೇಶಗಳನ್ನು ದಂಡನೆಯನ್ನು ಕೊಡುತ್ತವೆ, ಅದು ಒಂದು ತಪಸ್ಸು. ಈ ದೃಷ್ಟಿಯಲ್ಲಿ ಶಾಸ್ತ್ರೋಕ್ತವಾದ ದೇಹ ದಂಡನೆಯೂ ಒಂದು ತಪಸ್ಸು ಎಂಬ ಕಾರಣಕ್ಕಾಗಿಯೇ ತಪ್ತ ಮುದ್ರಧಾರಣೆ ವಾಡಿಕೆಯಲ್ಲಿ ಬಂದಿದೆ. ಮುದ್ರಧಾರಣೆಯ ಮುದ್ರೆಯಲ್ಲಿ ವೈದಿಕ ಆಧ್ಯಾತ್ಮಿಕ ದೃಷ್ಟಿಕೋನವಿದ್ದಂತೆ ಸೂಕ್ಷ್ಮವಾಗಿ ವೈಜ್ಞಾನಿಕ ವೈದ್ಯಕೀಯವೂ ಉದ್ದೇಶವೂ ಇದೆ. ಈ ಪ್ರಥಮ ಏಕಾದಶಿಯ ಶುಭ ಸಂದರ್ಭದಲ್ಲಿ ನಾನು ಮೊದಲೇ ಹೇಳಿದಾಗೆ ನಮ್ಮ ಮಂತ್ರಾಲಯದ ಪೀಠಾಧಿಪತಿಗಳು ಕೂಡ ಈ ಕಾರ್ಯಕ್ರಮವನ್ನು ಜುಲೈ 17, 2024 ಜಯನಗರದ ನಂಜನಗೂಡು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನಡೆಯಲಿದೆ. ಭಕ್ತರು ಮತ್ತು ಶಿಷ್ಯರು ದೈವಿಕ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ, ಅವರ ಆಶೀರ್ವಾದವನ್ನು ಪಡಿ ಅಂತ ಹೇಳಿ ವಿನಂತಿಸ್ಕೊಳ್ತಾ, ನೋಡಿದ್ರಲ್ವಾ ತಪ್ತ ಮುದ್ರಧಾರಣೆಯನ್ನು ಯಾಕೆ ಹಾಕಿಸ್ಕೊಳ್ಬೇಕು, ಹಾಗೆ ಆಷಾಢ ಏಕಾದಶಿ, ಈ ಶಯನಿ ಏಕಾದಶಿಯ ವಿಶೇಷ ಏನು ಅಂತ ಹೇಳಿ ತಿಳ್ಕೊಂಡ್ರಲ್ವಾ. ಇದು ಒಂದಿಷ್ಟು ಮಾಹಿತಿಯಾಗಿರುತ್ತೆ ಚಾತುರ್ಮಾಸ ತಪ್ತ ಮುದ್ರಧಾರಣೆಯ ಬಗ್ಗೆ. ಹಾಗೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇದೇ ವಿಚಾರವಾಗಿ ಆಷಾಢ ಮಾಸದಲ್ಲಿ ನಾವು ಚಾತುರ್ಮಾಸದ ಪೂಜೆಯ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಶುಭ ದಿನ.